ಜಾಗತಿಕ ಗುಣಮಟ್ಟದ ಕ್ಯಾನ್ಸರ್ ಆರೈಕೆಯನ್ನು ಮೈಸೂರಿನಂತ ಶ್ರೇಣಿಯು ನಗರಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ತರಲಾಗುತ್ತಿದೆ ಎಂದು ಭಾರತ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿನಯ್ ಕುಮಾರ್ ಮುತ್ತಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಮೈಸೂರಿನಲ್ಲಿರುವ ಭಾರತ್ ಆಸ್ಪತ್ರೆ ಮತ್ತು ಆಂಕಾಲಜಿಸ್ಟ್ ಸಂಸ್ಥೆಯು ಹಾಸನದ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸಹಯೋಗದಲ್ಲಿ ತಿಂಗಳ ಮೊದಲ ಮತ್ತು ಮೂರನೇ ಬುಧವಾರದಂದು ನಗರದಲ್ಲಿರುವ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ಸ್ನಲ್ಲಿ ಔಟ್ ಪೇಷಂಟ್ ಡಿಸ್ಪೆನ್ಸರಿ ಅನ್ನು ಪ್ರಾರಂಭಿಸಿದ್ದು, ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 2:30ರವರೆಗೂ ಲಭ್ಯವಿದೆ. ಈ ಉಪಕ್ರಮವು ಆರೈಕೆಯ ಅಂತರವನ್ನು ಮುಚ್ಚಲು ಮತ್ತು ಎಲ್ಲರಿಗೂ ಕ್ಯಾನ್ಸರ್ ಆರೈಕೆ ಪ್ರವೇಶವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು. ವಿಶೇಷವಾಗಿ ಆರಂಭಿಕ ವೈದ್ಯಕೀಯ ಆರೈಕೆಯನ್ನು ಪಡೆಯುವಲ್ಲಿ ಅಡೆತಡೆಗಳು ಎದುರಿಸಬೇಕಾಗಬಹುದಾದವರಿಗೆ ಕ್ಲಿನಿಕ್ ಅನ್ನು ಪುರುಷರು ಮತ್ತು ಮಹಿಳೆಯರಿಗಾಗಿ ಸಮಾಲೋಚನೆಗಳು ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್ಗಳನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಎಂದರು. ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಆರಂಭಿಕ ಪತ್ತೆ ಮತ್ತು ಸಮಯೋಜಿತ ಹಸ್ತಕ್ಷೇಪದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಕ್ಯಾನ್ಸರ್ ವಯಸ್ಸು, ಲಿಂಗ ಅಥವಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಆರಂಭಿಕ ಪತ್ತೆ ಮತ್ತು ಮಧ್ಯಸ್ಥಿಕೆಯ ಯಶಸ್ಸು ಚಿಕಿತ್ಸೆಗೆ ನಿರ್ಣಾಯಕವಾಗಿದೆ ಎಂದರು. 35 ವರ್ಷಗಳಿಂದ ಮೈಸೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ಅಗಾಧ ಪರಿಣಿತಿ ಮತ್ತು ನುರಿತ ವೈದ್ಯರೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಪ್ರಮುಖ ಕ್ಯಾನ್ಸರ್ ಕೇರ್ ಸೆಂಟರ್ ಆಗಿದೆ. ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಬಿಎಸ್ ಅಜಯ್ ಕುಮಾರ್ ಅವರ ಪ್ರಬಲ ನಾಯಕತ್ವದಲ್ಲಿ ಆಸ್ಪತ್ರೆಯು ಪ್ರತಿ ವರ್ಷ ಹೊಸ ಆಯಾಮವನ್ನು ಕಂಡಿದೆ. ರೋಬೋಟಿಕ್ ಸರ್ಜರಿಯಂತಹ ಎಲ್ಲ ಜಾಗತಿಕ ಗುಣಮಟ್ಟದ ಕ್ಯಾನ್ಸರ್ ಆರೈಕೆಯನ್ನು ಮೈಸೂರಿನಂತಹ ಶ್ರೇಣಿ ನಗರಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ತರುತ್ತಿದ್ದಾರೆ ಎಂದು ಹೇಳಿದರು. ಇಲ್ಲಿ ಬಿಪಿಎಲ್ ಕಾರ್ಡ್ ಸೇರಿದಂತೆ ಇತರ ಸೇವಾ ಕಾರ್ಡ್ಗಳ ಮೂಲಕ ಎಲ್ಲ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಅಂಡ್ ಈಗ ರೇಡಿಯೇಷನ್ ಥೆರಪಿ ಇರ್ಬೋದು, ಮೆಡಿಕಲ್ ಆಂಕಾಲಜಿ ಇರ್ಬೋದು, ಈವನ್ ಸರ್ಜಿಕಲ್ ಆಂಕಾಲಜಿ ಈಗ ನಾವು ರೋಬೋಟಿಕ್ ಅಂತ ಮೋಸ್ಟ್ ರೀಸೆಂಟ್ ಅಡ್ವಾನ್ಸಸ್ ಇನ್ ಸರ್ಜಿಕಲ್ ಆಂಕಾಲಜಿ ರೋಬೋಟಿಕ್ ಸರ್ಜರಿ ಕೂಡ ಮೈಸೂರಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೀವಿ. ಸೊ ಈಗ ನಮ್ಮ ಈ ತರ ಇರೋ ಸೆಂಟರ್ ವಿತ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದನ್ನ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನೋಡಿದಾಗ ನಮ್ಮ ಪ್ರತಿ ತಿಂಗಳು ನಮ್ಮ OPD ಬರೋ ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ 15 to 20% ಹಾಸನ ಜಿಲ್ಲೆಯವರು ಅಥವಾ ಸುತ್ತಮುತ್ತ ತಾಲೂಕರು ಆಗಿರ್ತಾರೆ. ಈಗ ಅರಸೀಕೆರೆ ಇರ್ಬೋದು, ಅರಕಲಗೂಡು, ಸಕಲೇಶಪುರ, ಆ ಕಡೆಯಿಂದನೂ ನಮಗೆ ತುಂಬಾ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ಕ್ಯಾನ್ಸರ್ ಇನ್ಸಿಡೆನ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಸೊ ನಾವು SSM ಅಲ್ಲಿ ಸರ್ ಡಾಕ್ಟರ್ ವಿನಾಯಕ್ ಸರ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸೊ ನಾವು ತಿಂಗಳಿಗೆ 2 ಸಲ ಈ ತರ OPD ಮಾಡೋದ್ರಿಂದ ಪೇಷಂಟ್ಸಿಗೆ ಈಸಿಯಾಗಿ ಅರ್ಲಿ ಅಸೆಸ್ ಸಿಗುತ್ತೆ. ತುಂಬಾ ಅರ್ಲಿ ಡಿಟೆಕ್ಷನ್ ಆಗ್ಬೋದು ಅಥವಾ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗ್ಬೋದು. ಕ್ಯಾನ್ಸರ್ ರಿಲೇಟೆಡ್ ಕ್ಯಾಂಪ್ಸ್ ಕೂಡ ನಾವು 2 times ಫ್ರೀ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದೀವಿ SSM ಹಾಸ್ಪಿಟಲ್ ಅಲ್ಲಿ. ಸೊ ಈಗ ನಾವು ಮಂತ್ಲಿ 2 ಸಲ ಕನ್ಸಲ್ಟೇಷನ್ ಕೊಡೋದ್ರಿಂದ ಪೇಷಂಟ್ಸಿಗೆ ಏನಿದೆ ಇನ್ವೆಸ್ಟಿಗೇಷನ್ ತುಂಬಾ ಬೇಗ ಆಗುತ್ತೆ. ಅದು ಆಗೋದ್ರಿಂದ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋದ್ರಿಂದ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡ್ಬೋದು. ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಈವನ್ ಸ್ಕ್ರೀನಿಂಗ್ ಇರ್ಬೋದು. ಸೊ ಅದೆಲ್ಲ ಫೆಸಿಲಿಟೀಸ್ ನಾವು ಈಗ ಹಾಸನಲ್ಲಿ SSM ಹಾಸ್ಪಿಟಲ್ ಆಲ್ಮೋಸ್ಟ್ 2 months ಇಂದ ಮಾಡ್ತಾ ಇದೀವಿ. ಸೊ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು, ನಾವು ಇನ್ನು ಸುತ್ತಮುತ್ತ ಇರೋ ತಾಲೂಕುಗಳಿಗೂ ಎಲ್ಲ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ಬೇಕು ಅಂತ ಆಕ್ಚುಲಿ ಈ ಪ್ರೆಸ್ ಮೀಟ್ ನ ಉದ್ದೇಶ. ಸೊ ಈಗ ನಾವು ಜಾಸ್ತಿ ಹೇಳೋದಕ್ಕಿಂತ ಇಂಟರಾಕ್ಟಿವ್ ಸೆಷನ್ ಇದ್ರೆ ಬೆಟರ್ ಅನ್ಸುತ್ತೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಮ್ಮನ್ನು ಕೇಳ್ಬೋದು. ವಿನಾಯಕ್ ಸರ್ ಕೂಡ ಮಾತಾಡ್ತಾರೆ. ನಮಸ್ಕಾರ. ಆಕ್ಚುಲಿ ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯಕೀಯ ಆಂಕಾಲಜಿಸ್ಟ್ ಕನ್ಸಲ್ಟೆಂಟ್ ಡಾಕ್ಟರ್ ಜಿಎಚ್ ಅಭಿಲಾಷ್, ಹಾಸನ ಎಸ್ಎಸ್ಎಂ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಎನ್ ವಿನಾಯಕ್, ಭಾರತ್ ಆಸ್ಪತ್ರೆ ಮತ್ತು ಆಂಕಾಲಜಿಸ್ಟ್ ಸಂಸ್ಥೆಯ ಸಿಒಒ ಗೌತಮ್ ದಮರ್ಲಾ, ಬಿಐಒ ಮಾರುಕಟ್ಟೆ ಮುಖ್ಯಸ್ಥ ಆನಂದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.